ದಿಸ್ ಇಸ್ ಮಾಫಿಯಾನಾ? ಮಾಫಿಯಾ ಪಾಸ್ತಾ. ವಾವ್, ಲುಕ್ ಎಟ್ ದ್ಯಾಟ್. ಹೆಸರೇ ಏನು ಚೆನ್ನಾಗಿದೆ, ಮಾಫಿಯಾ. ಟೇಸ್ಟ್ ಮಾಡಲಾ? ಓಕೆ. ವಾವ್, ಲುಕ್ ಎಟ್ ದ್ಯಾಟ್. ಒಳ್ಳೆ ಚೀಸ್ ಹಾಕಿದೆ, ಘಮ್ಮಂತ ಪರಿಮಳ ಬರ್ತಾ ಇದೆ. ಇಟಾಲಿಯನ್ ಹರ್ಬ್ಸಲ್ಲಿ ಹಾಕಿದ್ದಾರೆ, ಆರಿಗ್ಯಾನೋ, ರೋಸ್ಮೇರಿ ಇವೆಲ್ಲ ಹಾಕಿದ್ದಾರೆ. ಸೂಪರ್. ಟಬಾಸ್ಕೋ. ವಾವ್, ಲುಕ್ ಎಟ್ ದ್ಯಾಟ್. ಸೂಪರ್, ಥ್ಯಾಂಕ್ ಯು. ಇವರು ಚೆನ್ನಾಗಿ ಚೀಸ್ ಹಾಕಿದ್ದಾರೆ, ಆಲೋಪಿನೋಸ್ ಇದೆ. ನಿಜ ಇಲ್ಲ, ಹಿಂಗೆಲ್ಲ ತಿನ್ನಬಾರ್ದು. ಇದನ್ನು ಹಿಂಗೆ ಇಟ್ಕೋಬೇಕು. ಹಿಂಗೆ ತಿನ್ನಬೇಕು. ತುಂಬ ಚೆನ್ನಾಗಿದೆ. ಥಿನ್ ಕ್ರಸ್ಟ್ ಪಿಜ್ಜಾ. ಒರಿಜಿನಲ್ ಇಟಾಲಿಯನ್ ಪಿಜ್ಜಾ ಯಾವಾಗಲೂ ಥಿನ್ ಕ್ರಸ್ಟ್, ತೆಳ್ಳಗಿರುತ್ತೆ. ಅಮೇರಿಕನ್ಸು ಪಿಜ್ಜಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಡೀಪ್ ಪ್ಯಾನ್ ಪಿಜ್ಜಾ ಅಂದರೆ ತಿಕ್ ಪಿಜ್ಜಾ ಮಾಡೋಕ್ಕೆ ಶುರು ಮಾಡಿ, ಕೆಳಗೆ ಬೇಸ್ ತಿಕ್ಕಾಗಿರುತ್ತೆ. ಅದೆಲ್ಲ ಅಮೇರಿಕಾಯಿಂದ ಶುರುವಾಗಿದ್ದು. ಬಟ್ ಒರಿಜಿನಲ್ ಇಟಾಲಿಯನ್ ಯಾವಾಗಲೂ ಥಿನ್ ಕ್ರಸ್ಟ್. ಒಂದಂತೂ ಇಷ್ಟು ಅಬ್ಸರ್ವ್, ಯಾವುದೇ ದೇಶ ಆಗಲಿ, ಇಂಡಿಯಾ ಆಗಲಿ, ಅಮೇರಿಕಾ ಆಗಲಿ, ಬ್ರಿಟನ್ ಆಗಲಿ, ಇಟ್ಲಿ ಆಗಲಿ, ಬೇಸಿಕ್ ಫುಡ್ ಅಂದರೆ ಬ್ರೆಡ್. ಎಲ್ಲ ದೇಶದಲ್ಲೂ ಬ್ರೆಡ್ ಸಿಗುತ್ತೆ, ವೆರೈಟಿ ಬ್ರೆಡ್ ಸಿಗುತ್ತೆ. ಅಂದರೆ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ದೇಶದಲ್ಲೂ ಮನುಷ್ಯ ಜನಾಂಗ ಇದನ್ನಲ್ಲ, ಅವನು ಊಟ ಮಾಡುವ ಪದ್ಧತಿಗಳು ಬಹಳ ಸಿಮ್ಲರ್. ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಭಾಳ ಸಿಮ್ಲರ್. ನಾವು ಇಲ್ಲಿ ಮೆಣಸಿನ್ಕಾಯಿ ಬಳಸ್ತೀವಿ, ಅವ್ರು ಹ್ಯಾಲಪಿನಸ್ ಬಳಸ್ತಾರೆ. ಎರಡೂ ಏನಕ್ಕೆ ಬಳಸ್ತೀವಿ ಅಂದರೆ ಖಾರಕ್ಕೋಸ್ಕರ ಬಳಸ್ತೀವಿ. ಸೊ ನಾವು ಬ್ರೆಡ್ ಬಳಸ್ತೀವಿ, ನಮ್ಮಲ್ಲೂ ಬ್ರೆಡ್ ಬಳಸ್ತೀವಿ, ಅವರು ಬ್ರೆಡ್ ಬಳಸ್ತಾರೆ. ಬ್ರೆಡ್ಡಲ್ಲಿ ನಮ್ಮದು ಬೇರೆ ಬೇರೆ ಥರ, ನಾವು ಪೊಟ್ಯಾಟೊ ಬನ್ ಮಾಡ್ತೀವಿ, ಈರುಳ್ಳಿ ಬನ್ ಮಾಡ್ತೀವಿ, ಆಮೇಲೆ ಕ್ರೀಮ್ ಬನ್ ಮಾಡ್ತೀವಿ. ಅವರು ಬೇರೆ ಥರ ಬನ್ಗಳು ಮಾಡ್ತಾರೆ. ಒಟ್ಟಿನಲ್ಲಿ ಬೇಸಿಕ್ ಆಹಾರ ಪದ್ಧತಿ ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲೂ ಒಂದೇ ಥರ ಇರುತ್ತೆ. ಸೂಪರ್ ಸೂಪರ್. ನಮ್ಮೂರ ಉಳಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ನನಗೆ ಭಾಳ ಜನ ಪತ್ರಗಳು ಬರೀತಾ ಇದ್ದಾರೆ, ನೀವು ಎಲ್ಲ ತೋರಿಸ್ತೀರಾ, ಸಮೋಸ ಮಾಡೋದು ತೋರಿಸೋದೇ ಇಲ್ಲ ನೀವು ಅಂತ. ಸೊ ಇವತ್ತು ಒಂದು ವಿಶೇಷವಾಗಿ ಒಂದು ಸಮೋಸ ಮಾಡ್ತಾಯಿದ್ದೀನಿ. ಆ ಸಮೋಸಕ್ಕೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಸಂಪನ್ನ ಸಮೋಸ ಅಂತ. ಚೆನ್ನಾಗಿದೆ ಅಲ್ವಾ? ಸಂಪನ್ನ ಸಮೋಸ ತುಂಬ ಚೆನ್ನಾಗಿರುತ್ತೆ, ವೆರಿ ಹೆಲ್ದಿ, ವೆರಿ ರಿಚ್. ಓಕೆ, ಸೊ ಈ ಸಂಪನ್ನ ಸಮೋಸಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಆಲೂಗಡ್ಡೆಯನ್ನು ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ. ಅದು ಸುಮಾರು ಒಂದು 3 ಆಲೂಗಡ್ಡೆ, ಒಂದು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮೈದಾ ಹಿಟ್ಟು 1 ಕಪ್ಪು, ಅರ್ಧ ಕಪ್ಪಷ್ಟು ಕಾರ್ನ್ ಫ್ಲೋರ್ ಇಟ್ಕೊಂಡಿದ್ದೀನಿ. ಮಸಾಲೆಗೆ ನಾನು ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಹಸಿಮೆಣಸಿನ ಪುಡಿ ಮತ್ತು ಶುಂಠಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ, ಒಂದು ಸ್ವಲ್ಪ ಬೆಂದಿರತಕ್ಕಂಥ ಬಟಾಣಿ, ಒಂದು ಸ್ವಲ್ಪ ಗೋಡಂಬಿ, GRB ತುಪ್ಪ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಸೊ ಸಂಪನ್ನ ಸಮೋಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಹಿಟ್ಟು ಕಲಿಸ್ಕೋಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಒಂದು ಪಾತ್ರೆ ತೊಗೊಂಡು ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳ್ಳೋಣ, ಅರ್ಧದಷ್ಟು ಕಾರ್ನ್ ಫ್ಲೋರ್ ಹಾಕೋಣ. ಕಾರ್ನ್ ಫ್ಲೋರ್ ಹಾಕಿದ್ರೆ ಗರ್ಗರಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೋಬೇಕು. ಇದು ಬಿಸಿ ಎಣ್ಣೆನ ಸ್ವಲ್ಪ ಹಾಕೋಣ ಇದಕ್ಕೆ. ಓಕೆ, ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಎಣ್ಣೆ ಎಲ್ಲ ಕಡೆ ಹರಡ್ಕೊಳ್ಳೋಂಗೆ ಮಿಕ್ಸ್ ಆಗಬೇಕದು. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು.
ಹಾಲಿಗೆ ಸ್ವಲ್ಪ ವಿನೆಗರ್ ಹಾಕಿ. ಏನು ಮಾಡ್ತೀಯ ಇವಾಗ ಇದನ್ನ? ಇದು ಬೆಳ್ಳಿ ಪಾತ್ರೆನ ಇದರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನು ತೊಳೆದ್ರೆ ಬೇಗ ಕ್ಲೀನ್ ಆಗುತ್ತೆ. ನಾವು ಸಿಲ್ವರ್ ಇಲ್ಲ ಪಾಲಿಷ್ ಮಾಡೋಕ್ಕೆಲ್ಲ ತರೋದಷ್ಟೇ ಇಲ್ಲ. ಇವಾಗ ಇದು ಬಿಸಿನೀರಿಗೆ ವೆನಿಗರ್ ಹಾಕ್ಬೇಕಾ ತಣ್ಣೀರಿಗೆ ಹಾಕ್ಬೇಕಾ? ಹಾಲಿಗೆ. ಸಾರಿ, ಬಿಸಿ ಹಾಲ್ಗೆ ತಣ್ಣಗಿರೋ ಹಾಲಿಗೆ. ಓಕೆ ಓಕೆನಾ? ಈಗ ಇದರಲ್ಲಿ ನೆನೆಸಿಟ್ಬಿಡೋಣ ಇದನ್ನ. ಓಕೆ, ಗೊತ್ತಾಯ್ತಲ್ಲ ಎಷ್ಟು ಸುಲಭ ಇದು ಮಾಡೋದು. ಸುಮ್ಮನೆ ಪಾಲಿಷ್ ಮಾಡಿಸೋದು, ಜೇಬು ಕತ್ರಿ ಹಾಕಿಸ್ಕೊಳ್ಳೋದು ಇವೆಲ್ಲ ಇಲ್ಲವೇ ಇಲ್ಲ. ತಣ್ಣಗಿರೋ ಹಾಲಿಗೆ ಚೂರು ವೆನಿಗರ್ನ ಮಿಕ್ಸ್ ಮಾಡಿ ಬೆಳ್ಳಿ ಪಾತ್ರೆಗಳನ್ನ ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ತೊಳೆದ್ರೆ ಬೆಳ್ಳಿ ಪಾತ್ರೆ ಫಳ 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 ಅಂತ ಹೊಳೆಯುತ್ತೆ. ಮಾಡಿ ನೋಡಿ. ಇದು ಕಲಸಿದಾಯಿತು. ಈಗ ಇದ್ರ ಮೇಲೆ ಒಂದು ಬಟ್ಟೆ ಹಾಕೋಣ, ಒದ್ದೆ ಬಟ್ಟೆ. ಇದಕ್ಕೊಂದು ಚೂರು ನೀರು ಚುಮ್ಸೋಣ. ಇದು ಒಂದು 10-15 ನಿಮಿಷ ಬಿಡಬೇಕು. ಅಷ್ಟರಲ್ಲಿ ನಾವೊಂದು ಮಸಾಲೆ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ GRB ತುಪ್ಪ ಹಾಕೋಣ. 3 ಸ್ಪೂನ್ ತುಪ್ಪ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಶುಂಠಿ ಪೇಸ್ಟು ಒಂದು ಅರ್ಧ ಚಮಚದಷ್ಟು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು. ಒಂದು ಚೂರು ಉಪ್ಪು ಹಿಂಗೆ ಉದುರಿಸಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ. ಬೆಂದಿರುವ ಬಟಾಣಿ ಹಾಕೋಣ. ಸ್ವಲ್ಪ ಮಸಾಲೆಗಳು ಹಾಕೋಣ. ಹಸಿಮೆಣಸಿನ ಪುಡಿ 1 ಸ್ಪೂನು, ಗರಂ ಮಸಾಲೆ ಅರ್ಧ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಒಂದು ಚಿಟಿಕೆ ಅರಿಶಿನ. ಪುಡಿಯ ಘಾಟ್ ಹೋಗೋ ತನಕ ಇದನ್ನು ಸ್ವಲ್ಪ ಹುರಿಬೇಕು. ಇದಕ್ಕೆ ಗೋಡಂಬಿ ಪುಡಿ ಹಾಕೋಣ. ಈಗ ಇದಕ್ಕೆ ಬೆಂದಿರುವ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾಶ್ ಮಾಡಬೇಕು. ಓಕೆ, ಆಫ್ ಮಾಡೋಣ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಣ. ಓಕೆ, ಸೊ ಫಿಲ್ಲಿಂಗ್ ರೆಡಿ ಆಯಿತು. ಇದು ಚೆನ್ನಾಗಿ ಆರಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.